ನಿಮ್ಮ ಅದೃಷ್ಟ ಕುಲಾಯಿಸಬೇಕೆ? ಹಾಗಿದ್ರೆ ಮತ್ಯಾಕ್ ತಡ, ಮನೆಗೆ ವಾಸ್ತು ಮೀನು ತನ್ನಿ. ಬಂಗಾರದ ಬಣ್ಣವಿರೋ ತರಹೇವಾರಿ ಮೀನುಗಳನ್ನು ಮನೆಯಲ್ಲಿ ಶೇಖರಿಸಿದ್ರೆ ಅದೃಷ್ಟ ಹುಡ್ಕೊಂಡು ಬರುತ್ತಂತೆ. ಹಾಗಾಗಿಯೇ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ವಾಸ್ತು ಮೀನುಗಳ ಕ್ರೇಜ್ ಜೋರಾಗಿದೆ. ಸಿಲ್ವರ್, ಗೋಲ್ಡನ್ ಪರ್ಲ್, ಗೋಲ್ಡನ್ ಕ್ರಾಸ್ ಬ್ಯಾಕ್, ಬನ್ಸಾರಾ ರೇಟ್, ಅರೋವಣ ಫಿಶ್ ಒಂದಕ್ಕೊಂದು ಸುಂದರ, ನಯನ ಮನೋಹರ, ನೋಡಿದ್ರೆ ನೋಡ್ತಾನೆ ಇರ್ಬೇಕು ಅನ್ಸತ್ತೆ. ಅಂದ್ಹಾಗೆ ಇವೆಲ್ಲ ವಾಸ್ತು ಮೀನುಗಳು. ತಮ್ಮ ಮೈಮಾಟದಿಂದಲೇ ಎಲ್ಲರ ಗಮನ ಸೆಳೀತಾ ಇರೋ ಈ ಮೀನುಗಳಿಂದ ನಿಮ್ಮ ಅದೃಷ್ಟ ಖುಲಾಯಿಸಿದ್ರೂ ಖುಲಾಯಿಸಬಹುದು. ಹೌದು, ಸದ್ಯ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಈ ವಾಸ್ತು ಮೀನುಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. 10,000 ರೂಪಾಯಿಯಿಂದ ಹಿಡಿದು ಬರೋಬ್ಬರಿ 2 ಲಕ್ಷ ರೂಪಾಯಿವರೆಗೂ ವಾಸ್ತು ಮೀನುಗಳು ಮಾರಾಟವಾಗ್ತಿವೆ. ಈ ಬೆಲೆ ಬಾಳುವ ಫಿಶ್ಗಳು ಈಗ ಬೆಂಗಳೂರಿಗರನ್ನ ಸೆಳೀತಾ ಇವೆ. ವಾಸ್ತು ಮೀನು ಖರೀದಿಸಿ ಮನೆಗೆ ತಂದಿದ್ರಿಂದಲೇ ತಮಗೆ ನೆಮ್ಮದಿ ಸಿಕ್ಕಿದೆ ಅಂತಾರೆ ಇವ್ರು. ಸೊ ಅದು ಮನೆಗೆ ಬಂದ ತಕ್ಷಣ ನಾವು ಆ ಫಿಶ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನಮಗೆ ತುಂಬ ಒಂಥರ ರಿಲೀಫ್ ಸಿಗುತ್ತೆ. ಸೊ ಅದರಿಂದ ತುಂಬ ಒಂಥರ ಮನೆಯಲ್ಲಿ ಇನ್ನೊಬ್ರು ಇದ್ದಂಗೆ ಜೊತೆಯಲ್ಲಿ. ಸಿಂಗಾಪುರ್, ಥೈಲ್ಯಾಂಡ್, ಬ್ಯಾಂಕಾಕ್, ಮಲೇಷಿಯಾ, ಮುಂಬೈ, ಚೆನ್ನೈನಿಂದ ಈ ತರಹೇವಾರಿ ವಾಸ್ತು ಮೀನುಗಳನ್ನ ತರಿಸಲಾಗ್ತಿದೆ. ಇನ್ನು ಈ ವಾಸ್ತು ಮೀನುಗಳ ಕ್ರೇಜ್ ಸಿನಿಮಾ ನಟರನ್ನು ಬಿಟ್ಟಿಲ್ವಂತೆ. ನಟ ನಿರ್ದೇಶಕ ಕ್ರೇಜಿ ಸ್ಟಾರ್ ರವಿಚಂದ್ರನ್, HDK ಪತ್ನಿ ಅನಿತಾ ಕುಮಾರಸ್ವಾಮಿ, ಸಾಯಿ ಗೋಲ್ಡ್ ಪ್ಯಾಲೇಸ್ನ ಶರವಣ ಸೇರಿದಂತೆ ಅನೇಕರು ವಾಸ್ತು ಮೀನುಗಳ ಮೊರೆ ಹೋಗಿದ್ದಾರಂತೆ. ವಾಸ್ತು ಫಿಶ್ಗೆ ತುಂಬ ಕ್ರೇಜ್ ಬಂದಿದೆ. ಮೊದಲು ಎಲ್ಲರೂ ಸಾಕ್ತಿದ್ರು. ಈಗ ಇದ್ರ ಬಗ್ಗೆ ಸಾಫ್ಟ್ವೇರ್ ಇಂಜಿನಿಯರು, ದೊಡ್ಡ ಪೊಲಿಟಿಷಿಯನ್ಸು, ದೊಡ್ಡ ಫಿಲಮ್ ಆ್ಯಕ್ಟರ್ಸೇ ಅದ್ರ ಬಗ್ಗೆ ತುಂಬ ಇಂಟ್ರೆಸ್ಟ್ ಆಗಿ ತೊಗೊತಾ ಇದ್ದಾರೆ. ವಾಸ್ತು ಫಿಶ್ ಬಂದು ತುಂಬಾ ಜನಕ್ಕೆ ಒಳ್ಳೆಯದಾಗಿದೆ ಅಂತ ನನ್ನ ಅನಿಸಿಕೆ. ಒಟ್ನಲ್ಲಿ ಬೆಂಗಳೂರಿಗರು ವಾಸ್ತು ಫಿಶ್ನಿಂದ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ. ಹಾಗೆಯೇ ಈ ಮೀನುಗಳಿಗೀಗ ಭಾರಿ ಡಿಮ್ಯಾಂಡ್ ಬಂದಿದೆ. ನಂದಿನಿ ಜೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.